ಮೇಷರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ಎಲ್ಲ ಮೇಷರಾಶಿಯ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಮೇಷರಾಶಿಯವರಿಗೋಸ್ಕರ 5 ನಿಗೂಢವಾದ ಎಚ್ಚರಿಕೆಗಳನ್ನು ಕೊಡ್ತೇನೆ. ಖಂಡಿತವಾಗಿ ನಿಮಗೆ ಹೆದರಿಸಲಿಕ್ಕೋಸ್ಕರ ಅಲ್ಲ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಶುಭ ಅಶುಭ ಎರಡೂ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಏನೇನು ಒಳ್ಳೆಯದಾಗಲಿದೆ ಅನ್ನುವ ಶುಭ ವಿಚಾರಗಳ ವಿಡಿಯೋ ಸಹ ಇನ್ನೊಂದು ಮಾಡಲಿದ್ದೇನೆ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಇದು ಬಹಳ ಇಂಪಾರ್ಟೆಂಟ್, ಮುಖ್ಯವಾದಂತಹ ವಿಡಿಯೋ. ಸೊ ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ನೀವು ಫೇಸ್ಬುಕ್ಕಲ್ಲಿ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಶೇಷ ವಿಚಾರಗಳೇನಿದ್ರೆ, ಏಪ್ರಿಲ್ ತಿಂಗಳ ಬಗ್ಗೆ ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಈ ಕಡೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ಮೊದಲನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮನಸ್ಸಿನ ಗೊಂದಲ ಹೆಚ್ಚಾಗಬಹುದು. ಎಸ್, ಏನಾಗುತ್ತೆ ಅಂತಂದ್ರೆ, ಮೀನರಾಶಿಯಲ್ಲಿ ಬುಧ ಗ್ರಹನ ಸಂಚಾರ ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಮಾನಸಿಕವಾಗಿರತಕ್ಕಂತಹ ಕನ್ಫ್ಯೂಷನ್ಸ್, ಒಂದು ನಿರ್ಧಾರ, ದೃಢವಾದ ನಿರ್ಧಾರ ತೆಗೆದುಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ನಿಮಗೆ ನಿರ್ಧಾರ ತೆಗೆದುಕೊಳ್ಳಲು ಕನ್ಫ್ಯೂಷನ್ ಆಗುತ್ತೆ. ತಪ್ಪು ನಿರ್ಧಾರಗಳನ್ನ ಜಾಸ್ತಿ ತಗೊಂಡ್ಬಿಡ್ತೀರಾ ಅಂತ. ಏನೇ ನಿರ್ಧಾರ ತಗೊಂಡು ನಾನು ಈ ನಿರ್ಧಾರ ತಗೋಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡುವಂಥದ್ದು. ಸೊ ಹಂಗಾಗಬಾರದು. ಸೊ ಮನಸ್ಸಿನ ಗೊಂದಲ ಹೆಚ್ಚಾಗುತ್ತೆ ಬುಧನ ನೀಚತ್ವದಿಂದಾಗಿ. ಅವನು ಏನು ಎಂತಾಗ್ಬಿಡುತ್ತೆ, ನಿಮಗೆ ಬುದ್ಧಿಕಾರಕ ಬುಧ ನೀಚ ಸ್ಥಿತಿಯಲ್ಲಿ ಹೋದ ತಕ್ಷಣ ಏನಾಗ್ಬಿಡುತ್ತೆ, ನಿಮಗೆ ನಿರ್ಧಾರ ತೆಗೆದುಕೊಳ್ಳೋದಲ್ಲಿ ಗೊಂದಲ ಉಂಟಾಗ್ಬಿಡುತ್ತೆ. ಸೊ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಒಮ್ಮೆ ಹಿರಿಯರ ಮಾರ್ಗದರ್ಶನ ಪಡೆಯಿರಿ, ಅಥವಾ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಅಥವಾ ದೇವತಾರಾಧನೆ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಿಮಗೋಸ್ಕರ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ, ಅದನ್ನ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಖರ್ಚಿನ ನಿಯಂತ್ರಣ ಬಹಳ ಮುಖ್ಯ ಅಂತ. ಏನಂತಂದ್ರೆ, ದ್ವಾದಶ ಭಾವ ಅಂತೀವಿ, 12ನೇ ಮನೆ ಮೀನರಾಶಿ. ಈ ದ್ವಾದಶ ಭಾವದಲ್ಲಿರ್ತಕ್ಕಂತಹ ಗ್ರಹಗಳ ಪ್ರಭಾವ, ವ್ಯಯಾಧಿಪತಿಯಾದ ಗುರುವಿನ ಪ್ರಭಾವ, ಇದೆಲ್ಲ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇರೋದ್ರಿಂದ ಅನಾವಶ್ಯಕ ಖರ್ಚುಗಳು ಮೇಷರಾಶಿಯವರಿಗೆ ಜಾಸ್ತಿ ಬಂದ್ಬಿಡುತ್ತೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಅಂತ ಕಂಡುಬರುತ್ತೆ. ಸಡನ್ ಆಗಿ ಖರ್ಚು, ಈ ಒಂದು ಖರ್ಚನ್ನು ನಾನು ಅನಿರೀಕ್ಷಿತವಾಗಿ ಬಂದ್ಬಿಡ್ತಿದ್ದೆ. ಒಂದು ಖರ್ಚು ನಾನು ಇದ್ರ ಬಗ್ಗೆ ಅನ್ಕೊಂಡಿರಲ್ಲ, ಇದೊಂದು ಖರ್ಚು ಬರುತ್ತೆ ಅಂತ ಅನ್ಕೊಂಡಿರಲ್ಲ, ನಾನು ಸಡನ್ ಆಗಿ ಬಂದ್ಬಿಡ್ತಲ್ಲ, ಈಗ ಏನು ಮಾಡೋದು ಅನ್ನೋ ಥರ ಈ ಸಡನ್ ಎಕ್ಸ್ಪೆನ್ಸಸ್ ಬಂದ್ಬಿಡತಕ್ಕಂಥದ್ದು, ಅನಾವಶ್ಯಕವಾಗಿ ಒಂದಿಷ್ಟು ಖರ್ಚಾಗ್ತಕ್ಕಂಥದ್ದು ಆಗುವ ಸಾಧ್ಯತೆ ಇದೆ. ಅದರಿಂದ ಹಣವನ್ನು ಉಳಿತಾಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಹಾಗೂ ವಿಶೇಷವಾಗಿ ನಿಮಗೇನೋ ಧನಾಧಿಪತಿಯೇ ಶುಕ್ರ, ಆದ್ದರಿಂದಾಗಿ ಶುಕ್ರ ಅಷ್ಟೋತ್ತರ ಪಠನ, ಅಮ್ಮನವರ ದುರ್ಗಾದೇವಿ ಅಷ್ಟೋತ್ತರ ಪಠನ, ಅಮ್ಮನವರ ದೇವಸ್ಥಾನಗಳು ಹೋಗಿ ಬರೋದು ಮಾಡಿ. ಇಲ್ಲಾಂದರೆ ನಿಮ್ಮ ಧನ ಸಂರಕ್ಷಣೆಗೋಸ್ಕರ ನಾವು ವಿಶೇಷವಾದಂತಹ ಪರಿಹಾರಗಳು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ಅದ್ರ ಬಗ್ಗೆ ತಿಳಿಸ್ತೇನೆ, ಎಂಡ್ ತನಕ ನೋಡಿ. ಮೂರನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಂಬಿಕೆಯಲ್ಲಿ ಎಚ್ಚರಿಕೆ. ಏನಾಗುತ್ತೆ ಅಂದರೆ, ಹತ್ತಿರದವರಿಂದಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪು ತಿಳುವಳಿಕೆ ಅಥವಾ ಮೋಸ ಹೋಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ನೀವು ತುಂಬ ಹತ್ತಿರ, ಅವ್ರು ನಮ್ಗೆ ತುಂಬ ಪರಿಚಯ, ನಮ್ಗೆ ತುಂಬ ಬೇಕಾದ್ರೆ ಅವ್ರು ನಂಬೋದು ಬಿಡು ಅನ್ನೋ ಥರ ತುಂಬ ಹತ್ತಿರದವ್ರನ್ನ ನಂಬ ಮೋಸ ಹೋಗ್ತಕ್ಕಂಥದ್ದು ಇರಬಹುದು. ಅಥವಾ ನೀವು ಹೇಳಿದ್ದನ್ನು ಅವ್ರು ತಪ್ಪು ತಿಳ್ಕೊಂಡು ಸಡನ್ನಾಗಿ ನಿಮ್ಮನ್ನು ಸಹಾಯಕ್ಕೆ ಬರದೇ ಇದ್ದದ್ದು ಇರಬಹುದು. ಅಥವಾ ಏನೋ ಒಂದು ಘಟನೆ ಆಗುತ್ತೆ, ಅದರಿಂದ ಅವ್ರು ನಿಮಗೆ ಸಹಾಯಕ್ಕೆ ಬರಲ್ಲ, ಅಥವಾ ನೀವು ಮೋಸ ಹೋಗ್ತಕ್ಕಂಥ ಸಾಧ್ಯತೆಯೂ ಇದೆ. ಬಿಟ್ರೇಯಲ್ ಅಂತ ಆಂಗ್ಲ ಭಾಷೆಯಲ್ಲಿ, ಅಂದರೆ ನಿಮಗೆ ಬೆನ್ನಿಗೆ ಚೌರಿ ಹಾಕುವಂಥದ್ದು ಹೇಳ್ತಾರೆ. ಸೊ ಮೋಸ ಮಾಡಿಬಿಟ್ರು ಸರ್, ನಮ್ಮವರೇ ನನಗೆ ಮೋಸ ಮಾಡಿಬಿಟ್ರು ಗುರಳೆ ಅಂತಿರಲ್ಲ. ಸೊ ಆ ಥರ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಇದರ ಬಗ್ಗೆ ತೀರಾ ಹೆಚ್ಚಿನದಾಗಿರ್ತಕ್ಕಂಥ ಗಮನ ಅಂತಂದರೆ, ಏನೋ ಎಷ್ಟೇ ನಂಬಿದ್ರೂ ಕೂಡ ಸಹ ಏನೋ ಪ್ರಸಕ್ತ ಪರಿಸ್ಥಿತಿಗಳನ್ನೆಲ್ಲ ನೋಡ್ಕೊಳ್ಬೇಕು, ಯೋಚನೆ ಮಾಡಿಕೊಳ್ಬೇಕು, ಏನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು. ಯಾಕೆಂತಂದರೆ ಈ ನಂಬಿಕೆ ಅನ್ನುವ ವಿಚಾರ ಅದು ಬಹಳ ಸೂಕ್ಷ್ಮವಾದಂತಹ ವಿಚಾರವಾಗಿರುತ್ತೆ. ಕೆಲವಿಷ್ಟು ಕಡೆ ಅನಿವಾರ್ಯವಾಗಿ ಕಣ್ಮುಚ್ಕೊಂಡು ನಂಬಬೇಕಾಗತ್ತೆ, ಕೆಲವಿಷ್ಟು ಕಡೆ ಆದರೂ ಸಹ ನೀವು ಎಚ್ಚರಿಕೆಯನ್ನು ವಹಿಸಬಹುದಾಗಿರ್ತದೆ. ಸೊ ನೋಡ್ಕೊಳ್ಳಿ, ಯೋಚನೆ ಮಾಡ್ಕೊಳ್ಳಿ. ದೇವತಾನುಗ್ರಹ, ದೇವತಾರಾಧನೆ ಎರಡರ ಅವಶ್ಯಕತೆ ಇದೆ. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ್ ತನಕ ವಿಡಿಯೋ ನೋಡಿ. ನಾಲ್ಕನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ,
ಆರೋಗ್ಯದ ಕಡೆ ಗಮನ ಅವಶ್ಯಕತೆ ಇದೆ. ಏನಾಗುತ್ತೆ, ತಲೆನೋವು, ನಿದ್ರೆ ಸಮಸ್ಯೆ, ನಿದ್ರೆ ಬರದೇ ಇರತಕ್ಕಂಥದ್ದು. ಅಂದರೆ ಎಷ್ಟು 10 ಆಯಿತು, 11 ಆಯಿತು, 12 ಆಯಿತು, ನಿದ್ರೆ ಬರ್ತಾ ಇಲ್ಲ, ಅಥವಾ ಬೇಗ ಮಲ್ಕೊಂಡಿದ್ದೆ, ನಿದ್ರೆ ಬಂತು, ಸಡನ್ನಾಗಿ ಏನಕ್ಕೆ ಎಚ್ಚರ ಆಯಿತು, ಏನೋ ಒಂದು ನೆನಪಾಗೋಯಿತು, ಸೊ ಆ ವಿಚಾರ ಮಾಡ್ತಾ 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 ನಂಗೆ ನಿದ್ರೆ ಸರಿ ಬರಲಿಲ್ಲ ಅಂತಕ್ಕಂಥದ್ದು, ಅಥವಾ ತಲೆನೋವು ಬಂದ್ಬಿಟ್ಟು ನಂಗೆ ನಿದ್ರೆ ಬರಲಿಲ್ಲ ಅಂತಕ್ಕಂಥದ್ದು, ಅಥವಾ ಸ್ಟ್ರೆಸ್, ಒತ್ತಡ, ಮಾನಸಿಕ ಒತ್ತಡ ಜಾಸ್ತಿಯಾಗಿ ನಿದ್ರೆ ಬರಲಿಲ್ಲ ಅಂತಕ್ಕಂಥದ್ದು. ಈ ಥರ ಒಂದಿಷ್ಟು ಆಗಿ ನಿದ್ರಾಹೀನತೆ, ಅದರಿಂದಾಗಿ ಬೇರೆ ಬೇರೆ ಆರೋಗ್ಯ ಬಾಧೆಗಳು, ತಲೆನೋವು ಇತ್ಯಾದಿಗಳೆಲ್ಲ ಕಂಡು ಬರ್ತದೆ. ಸೊ ನಿದ್ರೆಗೆ ಬಹಳ ಪ್ರಾಮುಖ್ಯತೆ. ನಿದ್ರೆ ಜಾಸ್ತಿನೂ ಆಗಬಾರ್ದು, ನಿದ್ರೆ ಕಡಿಮೆನೂ ಆಗಬಾರ್ದು. ಸೊ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇರುವಷ್ಟು ನಿದ್ರೆ ಸರಿಯಾದ ಸಮಯಕ್ಕೆ ಬೇಕು. ನೀವು ನಿದ್ರೆ ಕರೆಕ್ಟಾಗಿ ಮಾಡಿಬಿಟ್ರೆ ನಿಮ್ಮ ಆರೋಗ್ಯ ತುಂಬ ಸುಧಾರಿಸುತ್ತೆ. ಜಾಸ್ತಿ ನಿದ್ರೆ ಮಾಡಿ ಅಂತ ಹೇಳ್ತಾ ಇಲ್ಲ, ಕರೆಕ್ಟಾಗಿ ನಿದ್ರೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಆ ಒಂದು ಮಾನಸಿಕ ಸ್ಟ್ರೆಸ್ ಇರಬಹುದು, ತಲೆನೋವು ಇತ್ಯಾದಿಗಳು, ಆರೋಗ್ಯ ಬಾಧೆಗಳು ಪರಿಹಾರ ಮಾಡೋಕ್ಕೆ ನಾವು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ನೀವು ಸಹ ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಾವು ಮಾಡುವ ಪರಿಹಾರ ಈಗ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. 5ನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ತುರ್ತು ನಿರ್ಧಾರಗಳು ಬೇಡ ಅಂತ. ಎಸ್, ಏನಾಗುತ್ತೆ, ಸೂರ್ಯಗ್ರಹ, ರವಿಗ್ರಹ ನಿಮ್ಮ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಏನಾಗುತ್ತೆ, ಸೂರ್ಯನ ಉಚ್ಚ ಸ್ಥಿತಿ ನಿಮ್ಮ ರಾಶಿಯಲ್ಲಿದ್ದಾಗ ಸ್ವಲ್ಪ ಈಗೋ ಪ್ರಾಬ್ಲಮ್ಗಳು ಜಾಸ್ತಿ ಬಂದ್ಬಿಡುತ್ತೆ, ನಾನು ಅನ್ನುವಂಥದ್ದು ಬಂದ್ಬಿಡುತ್ತೆ. ಇಲ್ಲಿ ಏನಂದರೆ ಇಂಪಲ್ಸಿವ್ ಡಿಸಿಷನ್ಸ್ ಅಂಥೇಳಿ, ಸಡನ್ನಾಗಿ ಅಂದರೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ನಾನು ಹಠಕ್ಕೆ ಬಿದ್ದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ನನಗ ಅನ್ನುವಂಥದ್ದು, ನಿಮ್ಮ ಗೌರವ ಮರ್ಯಾದೆಗಳ ಪ್ರಶ್ನೆ ಅನ್ನೋ ರೀತಿಯಲ್ಲಿ ತಗೊಳ್ತಕ್ಕಂಥದ್ದು. ಸೊ ಈಸಿಯಾಗಿ ಹೇಳ್ಬೇಕಂದ್ರೆ ಈಗೋ ಹರ್ಟ್ ಮಾಡಿಕೊಂಡು ನೀವು ನಿರ್ಧಾರಗಳು ತೆಗೆದುಕೊಳ್ತಕ್ಕಂಥದ್ದು ಜಾಸ್ತಿ ಮಾಡ್ತೀರಾ. ಈಗೋಗೆ ತಂದುಕೊಳ್ಬೇಡಿ, ಸ್ವಲ್ಪ ಸಮಾಧಾನವಾಗಿ ಸಾವಧಾನವಾಗಿ ಆಯಿತು ಬಿಡು ನೋಡೋಣ ಅನ್ನೋ ರೀತಿಯಲ್ಲಿ ಸ್ವಲ್ಪ ಸಾವಧಾನವಾಗಿ ನೀವು ನಿರ್ಧಾರಗಳು ತೆಗೆದುಕೊಂಡ್ರೆ ನಿಮ್ಮ ಮನಸ್ಸು ತುಂಬ ಚೆನ್ನಾಗಿ ಯೋಚನೆ ಮಾಡುತ್ತೆ. ಪೂರ್ವಾಪರಗಳನ್ನು ಯೋಚನೆ ಮಾಡಬೇಕು. ನೀವು ತೆಗೆದುಕೊಳ್ಳೋ ನಿರ್ಧಾರದಿಂದ ಏನೇನು ಸಮಸ್ಯೆಗಳಾಗಬಹುದು ಅಂತ ಪೂರ್ವಾಪರ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಏನೇನು ಆಗಬಹುದು ಅಂತೇಳಿ ಅದರ ಯೋಚನೆಗಳು ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ಯಾವುದೇ ಸಮಸ್ಯೆಗಳಿರಲಿ, ಮೇಷರಾಶಿಯವರ ಏಪ್ರಿಲ್ ತಿಂಗಳ ಎಲ್ಲ ಸಮಸ್ಯೆಗಳಿಗೋಸ್ಕರ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ಆ ಪರಿಹಾರವನ್ನು ನೋಡ್ಬೇಕು ನೀವು. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳ ಅಪರೂಪದಲ್ಲಿ ನಾವು ಮಾಡ್ತಕ್ಕಂಥ ಈ ಹೋಮ ಈಗಲೂ ಸಹ ನಭೋಮಂಡಲದಲ್ಲಿ ಗೋಚಾರದಲ್ಲಿ ಎಲ್ಲ ಗ್ರಹಗಳು ಸಹ ಸಿಂಹರಾಶಿಯಲ್ಲಿ ಕೇತು ಹಾಗೂ ಕುಂಭರಾಶಿಯಲ್ಲಿ ರಾಹುವಿನ ಮಧ್ಯದಲ್ಲಿ, ಅಂದರೆ ಕಾಳ ಸರ್ಪ ಯೋಗ ದೋಷದಲ್ಲಿಯೇ ಇದೆ. ರಾಹು ಕೇತು ಗ್ರಹೋರ್ ಮಧ್ಯೆ ಆದಿತ್ಯಾಗ ಚಖೇ ಗ್ರಹ ಕಾಳ ಸರ್ಪಾಖ್ಯ ದೋಷೋಯಂ ಸರ್ವ ಸಂಪತ್ ಪ್ರನಾಶನಂ ಅಂತ ಹೇಳ್ತಾರೆ. ಈ ರಾಹು ಕೇತು ಗ್ರಹಗಳ ಒಳಗೆ ಸೂರ್ಯಾದಿ ಸಪ್ತ ಗ್ರಹನ ಸಿಲುಕಿಕೊಂಡಾಗ ನಿಮಗೆ ಮಹಾಕಾಳ ಸರ್ಪ ಯೋಗ ದೋಷ ಆಗಿ ಅದು ಯಾವುದನ್ನು ನಿಮಗೆ ಅನುಭವಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಂತು. ಅಂತಹ ಒಂದು ಅದ್ಭುತವಾದ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನ ನಾವು ಇದೇ 2ನೇ ತಾರೀಕು ಮಾಡ್ತಾ ಇದ್ದೇವೆ, ಗುರುವಾರ ಹುಣ್ಣಿಮೆಯ ದಿವಸ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳ ಸರ್ಪ ಯೋಗವಾಗಲಿ, ಗೋಚಾರದಲ್ಲಿ ನಭೋಮಂಡಲದಲ್ಲಿರ್ತಕ್ಕಂತಹ ಕಾಳ ಸರ್ಪ ಯೋಗ ದೋಷವಾಗಲಿ, ಇದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನದಿಂದ ಬಹಳ ವಿಶೇಷವಾಗಿ ಮಾಡ್ತಾ ಇರತಕ್ಕಂಥದ್ದು. ನಾವು ವರ್ಷಕ್ಕೆ ಕೇವಲ 1 ಅಥವಾ 2 ಬಾರಿ ಮಾತ್ರ ಮಾಡ್ತಕ್ಕಂಥ ಹೋಮ ಇದು. ಈ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಯಾರ್ಯಾರು ನಿಮ್ಮ ಹೆಸರುಗಳನ್ನ ಈ ಒಂದು ವಿಶೇಷವಾಗಿರತಕ್ಕಂಥ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದಲ್ಲಿ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರೋ ಅವತ್ತಿನ ದಿವಸ, ಅಂದ್ರೆ ಗುರುವಾರ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮದ ಸಂಕಲ್ಪ ಸೇವೆಯಲ್ಲಿ. ಅಷ್ಟೇ ಅಲ್ಲ, ಇನ್ನು ಹಲವಾರು ಬೇರೆ ಹೋಮಗಳಾಗಲಿದೆ. ಆಶ್ಲೇಷ ಬಲಿ ಪೂಜೆ ಆಗಲಿದೆ, ಗುರುದೋಷ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ ಆಗಲಿದೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ ಆಗಲಿದೆ. ನವಗ್ರಹ ಶಾಂತಿ ಹೋಮಗಳಾಗಲಿದೆ. ಸಂತಾನ ಇಲ್ಲದವರಿಗೆ ಸಂತಾನ ಸಿಗಬೇಕು ಅನ್ನುವ ಆಗಬೇಕು, ಹಾಗೂ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿರುವ ಚಿಂತಾಕ್ರಾಂತಿಗಳು ಕಡಿಮೆ ಆಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಲಕ್ಷ್ಮೀ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಸೊ ಇಷ್ಟೆಲ್ಲ ಹೋಮಗಳು ವಿಶೇಷವಾಗಿ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ. ಅಷ್ಟೇ ಅಲ್ಲ, ರವಿಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ ರವಿಯ ಆರಾಧನೆಯ ಪ್ರಾಮುಖ್ಯತೆ ಇರ್ತದೆ. ಸೊ ರವಿ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ
ಮಾಡ್ತಾ ಇದ್ದೇವೆ. ಈ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಅನ್ನಲ್ಲ, ಅದರ ಪ್ರಸಾದ ಸ್ವರೂಪ ಒಂದು ವಿಶೇಷ ಪ್ರಸಾದದ ಬಾಕ್ಸ್ ಅನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದರೊಳಗಡೆ ಎಲ್ಲ ಹೋಮಗಳ ಭಸ್ಮ, ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡಿದ ಭಸ್ಮ ಇರ್ತದಲ್ಲ, ನೀವು ಸಂಕಲ್ಪ ಸೇವೆಗೆ ಕೊಟ್ಟಂತ ಹೋಮದ ಭಸ್ಮವನ್ನೇ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ಎಲ್ಲ ಹೋಮಗಳ ಭಸ್ಮ ಇರ್ತದೆ. ಒಂದು ನಾಗಾರಾಧನೆ ಮಾಡ್ತಾ ಇದ್ದೇವೆ, ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ ಪ್ರಸಾದ ಅರಿಶಿನವೂ ಸಹ ಇರ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನ ಕಳಿಸ್ಕೊಡ್ತೇವೆ ನಾವು ನಿಮಗೆ. ಈ 2 ನಾಗಬಿಂಬಗಳು ನಿಮ್ಮ ಕೈ ಸೇರಿದ ನಂತರ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರದಲ್ಲಿರೋ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಈ 2 ನಾಗಬಿಂಬಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು 6 ಕಾಯಿನ್, ಅಥವಾ 2 ರೂಪಾಯಿಂದರೂ ಪರವಾಗಿಲ್ಲ, 5 ರೂಪಾಯಿಂದರೂ ಪರವಾಗಿಲ್ಲ, ಒಂದು 6 ಕಾಯಿನ್ ಇದ್ರ ಜೊತೆಗೆ ಇಟ್ಕೊಂಡು ಕೈ ಮುಷ್ಟಿ ಮಾಡಿಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಒಂದು ಈ ರೀತಿಯಲ್ಲಿ ನಿವಾಳಿಸಿ, ಪ್ರದಕ್ಷಿಣಾಕಾರವಾಗಿ ನಿವಾಳಿಸಿ ಆ ದಕ್ಷಿಣೆ ಸಹಿತ ಈ 2 ನಾಗಿನ ಸಹಿತ ಆ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಬೇಕು. ಅಲ್ಲಿಗೆ ನಿಮ್ಮ ಸರ್ಪದೋಷಗಳು, ಕಾಳ ಸರ್ಪದೋಷ ಪರಿಹಾರ ಆಗ್ತದೆ. ಯಾಕೆಂದ್ರೆ ನಿಮ್ಮ ಹೆಸರಿನಲ್ಲಿ ಕಾಳಸರ್ಪ ದೋಷ ಪರಿಹಾರ ಶಾಂತಿ ಆಗಿರ್ತದೆ. ನಿಮಗೆ ನಾಗಿನ್ ನಿಮ್ಮ ಕೈಯಲ್ಲಿ ದೇವತಾ ಬಿಂಬಗಳು, ನಾಗಿನ್ ಬಿಂಬಗಳು, ಸರ್ಪ ಬಿಂಬಗಳು ದೇವತಾ ಸಮರ್ಪಣೆ ಆಗಿರ್ತದೆ. ಅಲ್ಲಿಗೆ ಕಾಳಸರ್ಪ ದೋಷ ಪರಿಹಾರ ಅಷ್ಟೇ ಅಲ್ಲ, ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೇವೆ ಕಾಳಸರ್ಪ ನಿಯಂತ್ರಕ ಮಣಿ, ಈ ಕಾಳಸರ್ಪ ದೋಷ ನಿಯಂತ್ರಕ ಮಣಿಯನ್ನ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಮಣಿಯನ್ನ ಪ್ರತಿಯೊಬ್ಬರು ಸಹ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು, ಕುತ್ತಿಗೆಯಲ್ಲಿ ಬೇಕಾದ್ರೆ ಧಾರಣೆ ಮಾಡಿಕೊಳ್ಳಬಹುದು. ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಇದನ್ನು ನಿಮ್ಮ ಜೊತೆಗೆ ಇಟ್ಟುಕೊಂಡ್ರೆ ಕಾಳಸರ್ಪ ದೋಷ ನಿಯಂತ್ರಣ ಆಗ್ತದೆ, ಕಾಳಸರ್ಪ ಯೋಗ ನಿಯಂತ್ರಣ ಆಗ್ತದೆ. ಯಾಕೆಂದ್ರೆ ಕಾಳಸರ್ಪ ಯೋಗವನ್ನು ಸಂಪೂರ್ಣ ನಿವಾರಣೆ ಮಾಡಲಿಕ್ಕಾಗಲ್ಲ. ವಿ ಕೆನಾಟ್ ಎರಾಡಿಕೇಟ್, ವಿ ಕ್ಯಾನ್ ಡಿಕ್ರೀಸ್, ಅದರ ದುಷ್ಪ್ರಭಾವಗಳನ್ನು ಕಡಿಮೆ ಮಾಡಬಹುದು. ಈ ಕಾಳಸರ್ಪ ಯೋಗ ನಿಯಂತ್ರಕ ರತ್ನವನ್ನ ನೀವು ಪ್ರತಿಯೊಬ್ಬರು ನಿಮ್ಮಲ್ಲಿ ಇಟ್ಕೊಂಡಿರಿ. ಹಾಗೂ ನಿಮ್ಮ ಕೈಯಾರೆ ನೀವೇ ಸ್ವತಃ ನಾಗಿನ್ ಬಿಂಬಗಳನ್ನ ಒಂದೊಂದು ರೂಪಾಯಿಂದು ಅಥವಾ ಕಾಯಿನ್ಗಳು, ಒಂದು 6 ಕಾಯಿನು ಈ ನಾಗಿನ್ ಬಿಂಬವನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸಿ ನಿಮ್ಮ ಮನೆಯಲ್ಲಿ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನದ ಹುಂಡಿಯಲ್ಲಿ ಇದನ್ನು ಹಾಕಿಬಿಟ್ರೆ ಆಯ್ತು. ಸೊ ಈ ಪ್ರಸಾದದ ಕಿಟ್ ಅನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ನಿಮ್ಮ